ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಪದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುರ್ಣವರ್ಜಿತಮಧುಂ ವಿಭುಮಾಧ್ಯಮೈಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದೀರಯೇತ್. ನಾರಾಯಣಂ ಗುಣೇ ಸರ್ವೇ ಋಷೀಂದ್ರದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾತ್ರ ಉಚ್ಯತೆ. ನಮಸ್ತೆ ಪ್ರಾಣೇಶ ಪ್ರಣೀತವಿಭಾವ ಆವನಿವಘಾ ನಮಃ ಸ್ವಾಮಿ ರಾಮಪೈತಾಂ ಹನುಮಾನ್ ಗುರುಗುಣಃ. ನಮಸ್ತುಭ್ಯಂ ಭೀಮಪ್ರಭತಮ ಕೃಷ್ಣೇಷ್ಟ ಭಗವಾನ್ ನಮಃ ಶ್ರೀಮನ್ಮಧ್ವಪ್ರದ್ಯುಷಸದೃಶಂ ನೋ ಜಯ ಜಯಃ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೆ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ. ಸತ್ಯಾಭಿಜ್ಞಾಕರಬ್ಜೋತಾನ್ ಪಂಚಾಕ್ಷಟ್ಪರ್ಶಪೋಷಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೀನಾಯ ಸುಧಾರತಾನ್. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ತ್ವರೇತ್ಯೇನ ವಿಘ್ನಂ ಪ್ರಣಶ್ಯಾಂತಸಿದ್ಧಿಂಚಿತ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನಕಃ ವೈಷ್ಣವಾ ವಿಷ್ಣುಹೃದಯತಾ ನಮಸ್ತೆ ಗುರುಮಃ. ಸ್ವಸಸ್ತು ಅಶೇಷಸನ್ಮಂಗಳಾನಿ ಭವಂತು ಸಂತು. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಪ್ರಾತಸ್ಮರಣೀಯರು. ಇಂದಿನ ಪ್ರಾತಸ್ಮರಣೀಯರು ಮಧ್ವಪತಿ ವಿಠಲದಾಸರು. ಇವರ ಕಾಲ ಸುಮಾರು 1753ರಿಂದ 1833 ಈ ಮಧ್ಯದಲ್ಲಿ ವಾಸ ಮಾಡಿರ್ತಕ್ಕಂಥವ್ರು ಇವರು. ಮಧ್ವಶಿಷ್ಯ ದ್ವಿತೀಯೇನ ವೃದ್ಧೋ ಚಿಕ್ಕೇರಿ ಗ್ರಾಮಖ್ಯಾಃ ಮಧ್ವಪ್ರಥಮರೂಪಸ್ಯಾಂ ಶುದ್ಧಭಾವೇನ ಸೇವಕಂ ವಿದ್ವನ್ಮೋಹನದಾಸಸ್ಯ ಪಾದಪದ್ಮಾಳತಿಮ್ಮಕಂ ಮಧ್ವಪತೇತಿ ದಾಸಾಖ್ಯಂ ಸದ್ವೈಷ್ಣವಮಹಾಭಜೇ. ಹಿಂದೆ ಹೈದರಾಲಿ, ಈ ಹೈದರಾಲಿ ಕಾಲದಲ್ಲಿ ರಾಜ್ಯವು ವಿಭಾಗಿಸಲ್ಪಟ್ಟಿತ್ತು. ವಿಭಾಗಿಸಲ್ಪಟ್ಟಿದ್ದು ಆ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ಪಾಳೆಗಾರನಾಗಿ ನಿಯಮಿಸಿದ್ದರಮ್ಮದ ಅಧಿಕಾರಕ್ಕೆ. ಆ ಪಾಳೆಗಾರನ ಅಧೀನದಲ್ಲಿ ಆ ಗ್ರಾಮ ಇರ್ತಾಯಿತ್ತು. ಅವರಿಂದ ವರಮಾನವನ್ನು ಪಡೆಯಲ್ಪಡ್ತಾ ಇತ್ತು ಈ ಹೈದರಾಲಿಯನ್ ಗೌರ್ಮೆಂಟು. ಹಾಗೆಯೇ ಚಿತ್ರದುರ್ಗ ಜಿಲ್ಲಾ ಮೊಣಕಾಲ್ಮೂರು ತಾಲೂಕು ಗುಡೇಕೋಟೆ ಅಂತೇಳಿ ಒಂದು ಗ್ರಾಮ. ಈ ಗುಡೇಕೋಟೆ ಕೂಡ ಒಬ್ಬ ಪಾಳೆಗಾರನ ಅಧೀನದಲ್ಲಿ ಇತ್ತು. ಈ ಒಂದು ಕಾಲದಲ್ಲಿ ಸ್ಮಾರ್ತ ಬ್ರಾಹ್ಮಣ ಆದ ಚೆನ್ನಮಲ್ಲಪ್ಪ ಅಂತೆಂಬತಕ್ಕಂಥ ಒಬ್ಬ ವ್ಯಕ್ತಿ ಈ ಟಿಪ್ಪು ಸುಲ್ತಾನ ಸೈನ್ಯದಲ್ಲಿ ಸವಾರನಾಗಿದ್ದು ಕೆಲಸ ಮಾಡ್ತಾಯಿದ್ದವನು. ಹಾಗಾಗಿ ಅವನು ಮೈಸೂರಿನಲ್ಲಿ ವಾಸ ಮಾಡ್ತಾಯಿದ್ದ ಆ ವ್ಯಕ್ತಿ. ಈ ಚೆನ್ನಮಲ್ಲಪ್ಪನಿಗೆ ಕೃಷ್ಣಪ್ಪ ಅಂತೆಂಬತಕ್ಕಂಥ ಒಬ್ಬ ಅಣ್ಣನೂ ಇದ್ದ ಅವನಿಗೆ. ತಂದೆ ತಾಯಿಗಳು ಇಬ್ಬರು ತೀರ್ಕೊಂಬಿಟ್ಟಿದ್ದರು. ಹಾಗಾಗಿ ಅಣ್ಣ ತಮ್ಮಂದಿರಿಬ್ಬರು ಕಲ್ತಿದ್ದರು. ಬೇರೆ ಬೇರೆ ಸಂಸಾರಗಳು ಅಂತ ಹೂಡಿದ್ದಿಲ್ಲ. ಅವರು ಒಂದೇ ಇದಾಗಿ ಕುಟುಂಬದಾಗಿ ನೋಡಿ ಕಲ್ತು ಇದ್ರಮ್ಮತ್ತವರು. ಇವರ ತಂದೆಯ ಹೆಸರು ತಿಮ್ಮಪ್ಪಯ್ಯ ಅಂಥೇಳಿ, ಅಜ್ಜನ ಹೆಸರು ಉಮ್ಮಪ್ಪಯ್ಯ ಅಂಥೇಳಿ. ಬಾದರಾಯಣ ಗೋತ್ರದವರು ಇವರು. ಆಸ್ವಾಲಾಯನ ಸೂತ್ರಾನುಸಾರಿಯಾಗಿ ಇರತಕ್ಕಂಥವರು. ಈ ರೀತಿಯಾಗಿ ತಂದೆ ತಾಯಿ ತೀರಿಕೊಂಡ ಮೇಲೆ ಒಟ್ಟು ಸಂಸಾರದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಇಬ್ಬರಿಗೂ ಮದುವೆ ಆಗಿತ್ತು. ಇಬ್ಬರಿಗೂ ಕೂಡ ಒಬ್ಬೊಬ್ಬ ಮಗ ಇದ್ದ. ಹಿರಿಯವನಾದ ಈ ಕೃಷ್ಣಪ್ಪನಿಗೆ ಪಾಪ ಯಾವ ಕೆಲಸನೂ ಇರೋದಿಲ್ಲ ಅವನಿಗೆ.
ಹೀಗಾಗಿ ತಮ್ಮನ ಸಂಸಾರದ ಮೇಲೆ ಎರಡೂ ಸಂಸಾರಗಳು ನಡಿಬೇಕಾಗಿತ್ತು. ಹಾಗಾಗಿ ಕೆಲಸವಿಲ್ಲದ ಈ ಕೃಷ್ಣಪ್ಪ ಏನು ಮಾಡ್ತಿದ್ದ ಅಂತಂದರೆ, ಸುಮ್ಮನೆ ಕೂಡ್ತಿದ್ದಲ್ಲ, ಮನೆಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೆಣ್ಣುಮಕ್ಕಳಿಗೆ ಸಹಾಯ ಮಾಡ್ಕೊಂಡು ಇದ್ದವ. ಈ ರೀತಿಯಾದಾದ್ರೂ ನಾನು ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊತ ಇದ್ದ ಮಾತು. ಹತ್ತು ಜನ ಗಂಡಸರು ಸೇರಿದ್ದರೂ ಅವರಲ್ಲಿ ಏನದು ವೈಮನಸ್ಸತ್ವ ಇರೋದಿಲ್ಲ ಅವರಿಗೆ. ಹೊಂದ್ಕೊಂಡು ಹೋಗ್ತಾ ಇದ್ರು ಮತ್ತು 10 ಜನ ಗಂಡಸರು. ಅದೇ 2 ಹೆಂಗಸರು ಸೇರಿದರೆ ಮಾತ್ರ ಆ ವಾತಾವರಣವೇ ಚೇಂಜ್ ಆಗಿಬಿಡುತ್ತದೆ ಅಲ್ಲಿ. ಅದರೊಳಗೂ ಒಬ್ಬರು ಸಂಪಾದನೆ ಮಾಡ್ತಾ ಇರಬೇಕು, ಇನ್ನೊಬ್ಬರು ಸಂಪಾದನೆ ಇಲ್ಲದ ಕುಟುಂಬದ ಮೇಲೆ ಆಧಾರ ಬೀಳಬೇಕು ಅಂತೇಳಂದರೆ ಆ ಗಂಡಸರಿಗೆ ಏನೂ ಇರೋದಿಲ್ಲ. ಆದರೆ ಹೆಣ್ಣುಮಕ್ಕಳ ಮನಸ್ಸು ಮಾತ್ರ ಅವರು ಆ ನೋಡೋ ನೋಟಗಾಗಲಿ, ಮಾತಾಡೋ ಮಾತುಗಳಾಗಲಿ, ಆ ಕಾರ್ಯರೂಪದಲ್ಲಿ ತರತಕ್ಕಂಥ ಒಂದು ಕೆಲಸಗಳೇ ಆಗಲಿ ತುಂಬ ವ್ಯತ್ಯಾಸವಾಗಿರ್ತದೆ. ಹೀಗೆ ಈ ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ಈ ಕೃಷ್ಣಪ್ಪ ಒಂದು ದಿವಸ ತಮ್ಮನ ಮಗನನ್ನು ತೊಗೊಂಡೋಗಿ ತೊಟ್ಟಲಲ್ಲಿ ಹಾಕಿ ತೂಗಿ ಮಲಗಿಸ್ತಾನೆ. ನಿದ್ದೆ ಮಾಡ್ತದೆ ಮಗೋದು. ನಿದ್ದೆ ಮಾಡೋದಲ್ಲ ಅಂತೇಳಿಬಿಟ್ಟು ತನ್ನ ಮಗನ್ನು ಎತ್ಕೊಂಡು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗ್ತಾನೆ. ಯಾಕಂತಂದರೆ ಇಲ್ಲಿ ಹೆಂಡತಿ ಮಡಿ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಆಗಿನ ಕಾಲದಾಗೆಲ್ಲ ಮತ್ತು ಮಡಿ ಅಡುಗೆ ಎಲ್ಲ ಆಗ್ಬೇಕು, ಮಡಿ ಮೈಲಿಗೆ ನಡೆಸ್ತಾ ಇದ್ರಾಗೆಲ್ಲ. ಹಾಗಾಗಿ ಈಗ ಮಡಿಯಾಗಿ ಕೆಲಸ ಮಾಡ್ತಾಯಿದ್ಲು, ಮಡಿ ಕೆಲಸಗಳೆಲ್ಲ. ಆಕೆಗೆ ಅನಾನುಕೂಲ ಆಗ್ತದ ಅಂತೇಳಿಬಿಟ್ಟು ತನ್ನ ಮಗನನ್ನು ಎತ್ಕೊಂಡು ಹೊರಗೆ ಹೋಗ್ತಾನೆ. ಆ ಹೊರಗೆ ಹೋದವನು ಮನೆಗೆ ಬರಬೇಕಾದ್ರೆ ಸ್ವಲ್ಪ ಆಲಸ್ಯ ಆಗ್ತದೆ. ಅಷ್ಟರ ಒಳಗಾಗಿ ಆ ಮಗು ನಿದ್ದೆಯಿಂದ ಎಚ್ಚೆತ್ತು ತುಂಬ ಅಳ್ತದೆ, ಗಲಾಟೆ ಮಾಡ್ತದೆ. ಈ ಹೆಣ್ಮಗಳು ಮಡಿಯಲ್ಲಿ ಇರೋದ್ರಿಂದ ಬಂದು ಮುಟ್ಟಿ ಆ ಮಗುನ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ತಾಯಿನೇ ಬರ್ತಾಳೆ ಹೊರಗಡೆಗೆ. ಯಾಕೆ ಮಗು ಅಳ್ತಾ ಇದೆ ಅಂಥೇಳಿ ನೋಡ್ತಾಳೆ. ಬಾಗಿಲು ತೆಗೆದಿದೆ, ಮನೆಯಲ್ಲಿ ಯಾರೂ ಇಲ್ಲ, ಮಗು ಒಂದೇ ತೊಟ್ಲಾಗ ಅಳ್ತಾ ಇದೆ. ಹೋದ್ಲು, ಸರಿ ಮಗುನ ಎತ್ಕೊಂಡು ಸಮಾಧಾನ ಮಾಡಿದ್ಲು ಮತ್ತು ಮಲಗಿಸಿದ್ಲು. ಸ್ವಲ್ಪ ಹೊತ್ತಾದ ಮೇಲೆ ಕೃಷ್ಣಪ್ಪ ಬಂದ, ತನ್ನ ಮಗನ ಎತ್ಕೊಂಡು ಒಳಗೆ ಬಂದ. ಅಲ್ಲೇ ಇರ್ತಕ್ಕಂಥ ಈ ಹೆಣ್ಮಗಳು ನೋಡಿದ್ಲು. ನೋಡಿ ಅಂತಃಕರಣ ಶುದ್ಧವಿಲ್ಲದ ಈ ಚೆನ್ನಮಲ್ಲಪ್ಪನ ಹೆಂಡತಿ ಏನಿದ್ದಾಳಲ್ಲ, ಈ ಹೆಣ್ಮಗಳು ಬಹು ಉದ್ದಾಟನದಿಂದ ಮಾತನ್ನಾಡಿದ್ಲು. ಮನಸ್ಸಿಗೆ ತುಂಬ ನೋವಾಗಬೇಕು ಅಂಥ ಮಾತುಗಳನ್ನು ಆಡಿದರು. ಏನಂತ ಆಡಿದ್ಲು ಅಂದರೆ, ಹೇಳ್ತಾಳೆ, ಏನೋ ನಿಮಗಂತೂ ಕೆಲಸ ಇಲ್ಲ, ಮಕ್ಕಳನ್ನಾದರೂ ನೋಡಿಕೊಂಡು ಮನೆಯ ಕೆಲಸಕ್ಕೆ ಅನುಕೂಲವಾಗದೆ ನೀವು ಎಲ್ಲಿಗೆ ಹೋಗಿದ್ದೀರಿ? ನೀವು ಮಗು ಎಷ್ಟು ಹತ್ತು ನೋಡಿ, ಎಷ್ಟು ಸುಸ್ತಾಗಿದೆ ಮಗು ಇದು ಅಂಥೇಳಿ ಸ್ವಲ್ಪ ಕಠಿಣವಾಗಿರತಕ್ಕಂಥ ಮಾತುಗಳನ್ನು ಆಡ್ತಾಳೆ. ಆ ಮಾತುಗಳನ್ನು ಕೇಳಿ ಆತಗೆ ಮನಸ್ಸು ಬೇಜಾರಾಗಿಬಿಡ್ತದೆ. ದೊಡ್ಡವರು ಅಂತೆಂಬ ಒಂದು ಗೌರವ ಕೂಡ ಇಲ್ಲದಲೇ ಈ ರೀತಿ ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾಳೆ. ಯಾಕಂದರೆ ನನಗೆ ಸಂಪಾದನೆ ಇಲ್ಲ ಅಂತೇಳ್ಬೋದು ಒಂದೇ ಉದ್ದೇಶದಿಂದ ತಾನೇ ಅಂಥೇಳಿ ಯೋಚನೆ ಮಾಡಿ ಅವತ್ತಿನ ದಿವಸನೇ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇನ್ನು ನಾನು ಈ ಮನೆಯಲ್ಲಿ ಇರಬಾರ್ದು, ಇವತ್ತು ರಾತ್ರಿ ಮನೆ ಬಿಟ್ಟು ಹೊರಟು ಬಿಡಬೇಕು. ದೇವರಿಟ್ಟಾಗ ಆಗ್ತದೆ. ಪರಮಾತ್ಮ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಅದಕ್ಕೆ ತಕ್ಕ ಆಹಾರವನ್ನು ಎಲ್ಲವನ್ನು ಕಡೆಗೆ ಇಟ್ಟಿರ್ತಾನೆ ಅಂಥೇಳಿ ಯೋಚನೆ ಮಾಡಿ ಅವತ್ತಿನ ದಿವಸ ರಾತ್ರಿ ಹೆಂಡತಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾನೆ. ಆ ಹೆಂಡತಿ ಕೂಡ
ಇನ್ನೊಬ್ಬರ ಮನೆಯಲ್ಲಿ ಹೀನವಾದ ಮಾತುಗಳನ್ನು ಕೇಳಿ ಆ ಕೂಳನ್ನು ತಿಂದು ಜೀವನ ಮಾಡೋದಕ್ಕಿಂತ ಬೇಕಾದರೆ ಪ್ರಾಣ ಬಿಡೋದೇ ಲೇಸು. ಬ್ಯಾಡ್ರಿ ನಮಗೆ ಇಲ್ಲಿ ಇರೋದು, ನಮಗೆ ಇಷ್ಟು ಅವಮರ್ಯಾದೆ ನನ್ನ ಗಂಡನಿಗೆ ನಡೀತದ ಅಂತಂದರೆ ಇಲ್ಲಿ ಇರೋದು ಬೇಡ. ಆಕೆನೂ ಹೌದು ಅಂತ ಒಪ್ಪಿಕೊಂಡು ಒಂದು ಹೊತ್ತಿನಲ್ಲಿ ಆ ಮಗುವನ್ನು ಎತ್ಕೊಂಡು ಉಡಲಿಕ್ಕೆ ಕೇವಲ ಎಷ್ಟು ಬಟ್ಟೆ ಬೇಕೋ ಅಷ್ಟೇ ತೊಗೊತಾರೆ ಅವರು. ಹೊದ್ಕೊಳ್ಳಿಕ್ಕೆ ಒಂದು ಬೆಡ್ಶೀಟ್ ಅಂಥದ್ದೊಂದು ತೊಗೊತಾಳೆ, ಮತ್ತು ಒಂದು ತಂಬಿಗೆ ಒಂದು ಚಿಕ್ಕ ಒಂದು ಬಟ್ಲು ತೊಗೊತಾಳೆ. ಇಷ್ಟೇ ಹಾಕಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟು ತೊಗೊಂಡು ಮನೆ ಬಿಟ್ಟು ಹೊರಟು ಬಿಡ್ತಾರೆ ರಾತ್ರಿ. ಹೀಗೆ ಅವರು ಹೊರಟು ಕೃಷ್ಣಪ್ಪ ತನ್ನ ಸತಿ ಮಗುವಿನೊಡನೆ ಸುಮಾರು 33 ಮೈಲು ದೂರಗೂ ನಡ್ಕೊಂಬರ್ತಾರೆ ಅವರು. 33 ಮೈಲು ದೂರ ನಡ್ಕೊಂಬಂದು ಎಲ್ಲಿಗೆ ಬರ್ತಿದ್ದಾರೆ ಅಂದರೆ ಸೋಸಲೆಗೆ ಬರ್ತಾರೆ ಅವರು. ಆ ಸೋಸಲೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿರ್ತದೆ ಅವ್ರಿಗೆ. ಒಳ್ಳೆ ಬಿಸಿಲು, ಕಾಲು ಸುಟ್ಕೊಂಬಂದಿರ್ತಾರೆ. ಆಗಿನ ಮಠಗಳಲ್ಲಾಗಲಿ ಅಥವಾ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣ ಮನೆಗಳಲ್ಲಾಗಲಿ ಮಧ್ಯಾಹ್ನ 12 ಗಂಟೆ ತನಕ ನೋಡ್ತಾ ಇದ್ದರಂತ, ಯಾರನ್ನು ಊಟಕ್ಕೆ ಬರ್ತಾರ ಏನೋ ಅತಿಥಿಗಳು ಅಂತೇಳಿ ಅವರಿಗೆ ಹಾಕಿ ನಾವು ಉಣಬೇಕು ಎಂಬ ಒಂದು ಸಾಂಪ್ರದಾಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರಾಗ. ಈ ಮಠಕ್ಕೆ ಎಷ್ಟು ಹೊತ್ತಿಗೆ ಬರಲಿ, ಅತಿಥಿಗಳು ಬಂದಿದ್ದಾರಾ ಅಂತಂದರೆ, ಹಸ್ಕೊಂಡಿದ್ದಾರಾ ಅಂತಂದರೆ ಸ್ವಾಮಿಗಳು ಅವರಿಗೆ ಪ್ರತ್ಯೇಕವಾಗಿ ಅಡುಗೆ ಮಾಡಿಸಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು ಅವರು ಸ್ವಾಮಿಗಳು. ಹೀಗೆ ವ್ಯಾಸರಾಯ ಮಠಕ್ಕೆ ಇವರು ಬಂದು ಇಳಿದತ್ನಾಗ ಆವಾಗ ವ್ಯಾಸರಾಯನ ಆಡಳಿತ ಯಾರ ಕೈಯಲ್ಲಿ ಇತ್ತು ಅಂತಂದರೆ, ಅಲ್ಲಿ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ 108 ಶ್ರೀ ಜಗನ್ನಾಥ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನವಾಗಿದ್ದರಲ್ಲಿ. ಇವರು ಸತಿಪತಿಗಳು ಸ್ವಾಮಿಗಳ ಹತ್ರ ಏಕಾಂತದಲ್ಲಿ ಮಾತಾಡಿ ತಮ್ಮ ದುಃಖವನ್ನು ಹೇಳ್ಕೋಬೇಕು ಅಂಥೇಳಿ ಒಂದು ಅಭಿಪ್ರಾಯದಿಂದ ಇರ್ತಾರೆ. ಮಧ್ಯಾಹ್ನ ಹೋಗಿ ಸೇರಿರ್ತಾರ ಕಡೆಯಿಂದ ಮಾತಾಡಲಿಕ್ಕೆ ಆಗೋದಿಲ್ಲ. ಆನ್ನಿಕ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಆಗ್ತಾರೆ. ಮತ್ತು ಸಾಯಂಕಾಲ ತೊಟ್ಟಲು ಸೇವೆ ಇರ್ತದೆ, ಅವಾಗೂ ಆಗಿರೋದಿಲ್ಲ ಮಾತಾಡಲಿಕ್ಕೆ. ಸ್ವಾಮಿಗಳು ಸಾಯಂಕಾಲ ಪೂಜೆ ಮುಗಿಸಿ ತೊಟ್ಟಲು ಸೇವೆ ಮುಗಿಸಿ ಎಲ್ಲ ಆದಮೇಲೆ ಅವಾಗ ಹೋಗಿ ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ ಸ್ವಾಮಿಗಳಿಗೆ. ಸಾಷ್ಟಾಂಗ ನಮಸ್ಕಾರ ಹಾಕಿ ಕಣ್ಣೀರು ಸುರಿಸ್ತಾರೆ. ಸ್ವಾಮಿಗಳು ಕೇಳ್ತಾರೆ, ಯಾಕಪ್ಪ ಕಣ್ಣೀರು ಸುರಿಸ್ತೀರಿ, ಏನಾಗಿದೆ ನಿಮಗೆ ಅಂತ ಕೇಳಿದತ್ನಾಗ ತಮ್ಮ ಒಂದು ದೀನಾತಿದೀನ ಪರಿಸ್ಥಿತಿಯನ್ನು ಅವರು ಪೂರ್ತಿ ತಿಳಿಸಿಕೊಡ್ತಾರೆ ಸ್ವಾಮಿಗಳಿಗೆ. ತಮ್ಮ ಕಥೆಯನ್ನೆಲ್ಲ ಹೇಳ್ಕೊಂತಾರೆ. ಸ್ವಾಮಿ, ನಮ್ಮ ಪರಿಸ್ಥಿತಿ ಹಿಂಗಿತ್ತು, ಮನೆ ಬಿಟ್ಟು ಬಂದುಬಿಟ್ಟಿದ್ದೀವಿ, ಇರಲಿಕ್ಕೆ ಎಲ್ಲಿ ನಮಗೆ ಜಾಗ ಇಲ್ಲ, ಈಗ ದಯಮಾಡಿ ಕೃಪೆ ಮಾಡಿ ನೀವು ಒಂದು ಹಾದಿ ತೋರಿಸ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಆವಾಗ ಶ್ರೀಗಳವರು ಅವರ ಒಂದು ದುಃಖವನ್ನು, ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಅವರು ಇವರಿಗೂ ಕೆಲಸವನ್ನು ನೇಮಕ ಮಾಡ್ತಾರೆ ಮಠದಲ್ಲಿ. ಮಾಡಿ ಹೇಳ್ತಾರೆ, ನೀವು ಇಲ್ಲೇ ಇರ್ರಿ, ಮಠದಾಗೆ ಇರ್ರಿ, ನೀವು ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಅಂಥೇಳಿ ಸ್ವಾಮಿಗಳು ಹೇಳ್ತಾರೆ. ಕೃಷ್ಣಪ್ಪನವರು ಅಲ್ಲೇ ಇರ್ತಾರೆ, ಮಠದಾಗೆ ಇರ್ತಾರೆ, ನೋಡ್ತಾರೆ. ಇವರು ಸ್ಮಾರ್ತ ಬ್ರಾಹ್ಮಣರಾಗಿದ್ದರೂ ಸಹಿತಾಗಿ ಆಗಿನ ಕಾಲದಾಗ ಮಾಧ್ವ ಬ್ರಾಹ್ಮಣರು ಸ್ಮಾರ್ತ ಬ್ರಾಹ್ಮಣರಿಗೆ ಕೆಲಸವನ್ನು ಕೊಡ್ತಾಯಿದ್ರು. ಭೇದ ತೋರಿಸ್ತಾ ಇದ್ದಿಲ್ಲ, ಇವರು ಮಾಧ್ವರು ಇವರು ಸ್ಮಾರ್ತರು ಅಂಥೇಳಿ ಸ್ವಾಮಿಗಳು ಅವ್ರಿಗೆ ಕೆಲಸ ಕೊಟ್ಟಿದ್ದರು. ಮಠದಾಗ ಮಾಡ್ಕೊಂಡು ಹೋಗ್ತಾ ಇದ್ದರು ಕೆಲಸ. ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಯಿದ್ರು ಕೆಲಸಗಳಿಂದ. ಅವರು ಸ್ವಾಮಿಗಳಿಗೆ ಒಂದು ರೀತಿ ಹತ್ತಿರನೂ ಆಗಿದ್ರಾಗ ಆ ರೀತಿ ಮಾಡೋದ್ರಿಂದ. ಇವರು ಈ ಮಧ್ವ ಸಂಪ್ರದಾಯ, ಸ್ವಾಮಿಗಳು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು ಇವನ್ನೆಲ್ಲ ನೋಡಿ 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 ಅವರ ಮನಸ್ಸು ಚೇಂಜ್ ಆಯಿತು, ಪರಿಪಕ್ವವಾಯಿತಾಗಲಿ. ತಾವೂ ಮಧ್ವ ಮತಸ್ಥರಾಗಿ ಆಗಬೇಕು ಅಂತೇಳಿ ಸ್ವಾಮಿಗಳಿಗೆ ಕೇಳ್ಕೊಂಡತ್ನಾಗ ಸ್ವಾಮಿಗಳು ಹಾಗೆ ಆಗಲಿ ಅಂತೇಳಿ ಅವರಿಗೆ ಆ ಮಧ್ವ ಮತದ ಸ್ವೀಕಾರವನ್ನು ಮಾಡಿಸ್ತಾರೆ ಅವ್ರ ಕಡೆಯಿಂದ. ಹೀಗೆ ಇಡೀ ಸಂಸಾರ ಮಾಧ್ವರಾಗಿ
ಜೀವನ ಮಾಡ್ತಾರೆ ಮಠದಲ್ಲಿ. ಈ ರೀತಿ ಕೃಷ್ಣಪ್ಪನವರು ಮಠದಲ್ಲಿ ಸುಮಾರಾಗಿ 30 ವರ್ಷಗಳು ಅಲ್ಲಿ ಜೀವನ ಮಾಡಿದ್ದರು ಅವರು. 30 ವರ್ಷಗಳ ನಂತರ ಒಂದು ದಿವಸ ಕೃಷ್ಣಪ್ಪನವರಿಗೆ ಅದ್ಭುತವಾಗಿರ್ತಕ್ಕಂಥ ಸ್ವಪ್ನ ಆಗ್ತದೆ ಅವರಿಗೆ. ಒಂದು ದಿವಸ ಏನು ಆ ಸ್ವಪ್ನ ಅಂತೇಳೆಂದರೆ, ಎಲ್ಲೋ ಕೃಷ್ಣದಾಸ, ನೀನು ಚಿಕ್ಕೇರಹಳ್ಳಿಗೆ ಹೋಗಿ ಅಲ್ಲಿ ನರಹರ ತೀರ್ಥರಿಂದ ಪ್ರತಿಷ್ಠಾಪನ ಆಗಿರತಕ್ಕಂಥ ಪ್ರಾಣದೇವರ ಸೇವೆಯನ್ನು ಮಾಡೋಗು, ಅಲ್ಲಿ ಪೂಜೆ ಮಾಡಿಕೊಂಡಿರು ಅಂತೇಳಿ ಸ್ವಪ್ನ ಆಗ್ತದೆ. ಬೆಳಿಗ್ಗೆ ಹೇಳ್ತಾರೆ, ಮಾರನೇ ದಿನ ಆನ್ನಿಕೆ ಗಿನ್ನಿಕೆಲ್ಲ ಮುಗಿಸಿ ಸ್ವಾಮಿಗಳಿಗೆ ಆ ಸ್ವಪ್ನ ವೃತ್ತಾಂತವನ್ನು ತಿಳಿಸಿಕೊಡ್ತಾರೆ. ಬುದ್ಧಿ, ಈ ರೀತಿ ಪರಿಸ್ಥಿತಿ ಇದೆ, ಸ್ವಪ್ನ ಆಗಿದೆ, ಅದಕ್ಕಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂತ ಇದ್ದೀನಿ, ತಾವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತಾರವರು. ಶ್ರೀಗಳವರು ಸಂತೋಷಪಟ್ಟು ಆಗಲಪ್ಪ ಹೋಗುವ ಅಂತ ಹೇಳಿ, ಮತ್ತು ಶ್ರೀದೇವಿ ಮತ್ತು ಭೂದೇವಿ ಸಮೇತನಾಗಿರತಕ್ಕಂಥ ವೇಣುಗೋಪಾಲ ಸ್ವಾಮಿ ವಿಗ್ರಹಗಳನ್ನು ಅವರಿಗೆ ಕೊಟ್ಟು ಪೂಜೆ ಮಾಡ್ಕೊಂಡಿರು ಅಂತೇಳಿ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆಗಳನ್ನು ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಕೃಷ್ಣಪ್ಪನ ಮಗನಿಗೆ 33 ವರ್ಷ ಆಗಿರ್ತದೆ ಅಲ್ಲಿಗೆ. ಈ ಶ್ರೀಗಳವರು ಆ ಮಠದಾಗಿರೋಷ್ಟು ದಿವಸ ಕೃಷ್ಣಪ್ಪ ಅಂತ ಕರೀತಿದ್ದಿಲ್ಲ ಅವರು, ಕೃಷ್ಣಪ್ಪ ದಾಸ ಅಂತ ಕರಿತಿದ್ರು ಅವರು. ಈ ಹುಡುಗನನ್ನು ತಿಮ್ಮಪ್ಪ ದಾಸ ಅಂತೇಳಿ ಕರಿತಾ ಇದ್ದರು ಅವರು. ಅಂಕಿತ ಏನು ಕೊಟ್ಟಿಲ್ಲ, ಅವರು ಆ ಹೆಸರು ಜೊತೆಗೆ ದಾಸ ಅಂತೇಳಿ ಸೇರಿಸಿ ಹೇಳ್ತಿದ್ದರು ಅವರು ಸ್ವಾಮಿಗಳು. ಹೀಗೆ ಈ ತಿಮ್ಮಣ್ಣನಾದರೂ ಸಹಿತಾಗಿ ಈ ಶ್ರೀಗಳ ಪೂಜಾ ಪರಿಕರಗಳನ್ನು ಸಿದ್ಧಪಡಿಸ್ತಾ ಅಚ್ಚುಮೆಚ್ಚಾಗಿ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಸ್ವಾಮಿಗಳಿಗೆ ಅತೀ ಹತ್ತಿರವಾಗಿರ್ತಾನೆ ಆ ಹುಡುಗ. ಆ ಹುಡುಗನಿಗೆ ಸ್ವಾಮಿಗಳಿಗೆ ನಿಂತು ಬ್ರಹ್ಮೋಪದೇಶವನ್ನೂ ಮಾಡ್ತಾರೆ ಅವರಿಗೆ, ಮತ್ತು ವೆಂಕಮ್ಮ ಎಂಬ ಹೆಸರಿನ ಕನ್ಯವನ್ನು ಕೊಟ್ಟು ಮಠದ ಪರವಾಗಿಯೇ ಮದುವೆಯನ್ನು ಮಾಡಿಸಿಕೊಡ್ತಾರೆ ಸ್ವಾಮಿಗಳು. ಹೀಗೆ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ನಡೆದಿರ್ತದೆ. ಕೃಷ್ಣಪ್ಪನವರು ಶ್ರೀಗಳನಿಂದ ಅನುಗ್ರಹಪೂರ್ವಕವಾಗಿರತಕ್ಕಂಥ ಮಂತ್ರಾಕ್ಷತೆಗಳನ್ನು ಆಶೀರ್ವಾದವನ್ನು ತಗೊಂಡು ಆ ಕುಟುಂಬ ಚಿಕ್ಕೇರಹಳ್ಳಿಗೆ ಪ್ರಯಾಣ ಮಾಡ್ತಾರೆ. ಸುಮಾರಾಗಿ 2-3 ತಿಂಗಳು ನಡ್ಕೊಂಬರ್ತಾರೆ. ಆಗಿನ ಪ್ರಯಾಣಗಳೆಲ್ಲ ಹಾಗೆ ನಡ್ಕೊಂಡೇ ಬರ್ತಾ ಇದ್ರು ಆಗೆಲ್ಲ ಅವರು. ಆ ನಡ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲಿಗೆ ನಾಗಸಮುದ್ರ ಅಂಥೇಳಿ ಒಂದು ಗ್ರಾಮವನ್ನು ತಲುಪ್ತಾರೆ. ಈ ನಾಗಸಮುದ್ರ ಮತ್ತು ಚಿಕ್ಕೇರಹಳ್ಳಿ ತುಂಬ ಹತ್ತಿರವು. ಅಲ್ಲಿಗೆ ತಲುಪಿ, ಯಾಕಂದ್ರೆ ಚಿಕ್ಕೇರಹಳ್ಳಿ ಬಂದುಬಿಟ್ಟು ಒಂದು ಕುಗ್ರಾಮ, ಅಲ್ಲಿ ಮನೆಗಳೇ ಇರೋದಿಲ್ಲ, ಏನೋ 1-2 ಬ್ರಾಹ್ಮಣರ ಮನೆ ಇದ್ದರೆ ಹೆಚ್ಚು, ಮನೆಗಳೇ ಇರೋದಿಲ್ಲ ಅಲ್ಲಿ. ಹಾಗಾಗಿ ಇವರೇನು ಮಾಡ್ತಾರೆ, ನಾಗಸಮುದ್ರದಲ್ಲೇ ಇಳ್ಕೊಂಡು ಮತ್ತು ಆ ನಾಗಸಮುದ್ರದ ಜನರ ಒಂದು ಸಹಾಯದಿಂದ ಅವರಿಗೆ ತಿಳಿಸ್ಕೊಡ್ತಾರೆ. ಸ್ವಪ್ನ ಆಯಿತು ನನಗೆ, ಈಗ ಈ ಚಿಕ್ಕೇರಹಳ್ಳಿ ಏನಲ್ಲಿ ಮತ್ತು ಪ್ರಾಣದೇವರು ಇದ್ದಾರಂತ, ಸೇವೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇರುವಂಥ ನನಗೆ ಸ್ವಪ್ನ ಆಗಿದೆ, ಅದಕ್ಕಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ, ತಮ್ಮ ಒಂದು ಸಹಕಾರ ಬೇಕು ಅಂತ ಕೇಳ್ಕೊಂಡು ಆ ನಾಗಸಮುದ್ರದ ಜನರನ್ನೆಲ್ಲ ಕೂಡಿ ಹಾಕ್ಕೊಂಡು ಅವರು ಹೋಗ್ತಾರೆ ಚಿಕ್ಕೇರಹಳ್ಳಿಗೆ. ಹೋಗಿ ಅಲ್ಲೊಂದು ಮುದುಕನ್ನು ಕೇಳ್ತಾರೆ, ಏನಪ್ಪ ನಿಮ್ಮ ಇದರಲ್ಲಿ ಊರಲ್ಲಿ ಈ ಥರ ಪ್ರಾಣದೇವರು ಇದ್ದಾರಂತ, ನಿಮ್ಮ ಪೂಜೆ ಗೀಜೆ ನಡೀತಾ ಇದೆಯಾ, ಇಲ್ಲ ಹೇಗ ಏನು ಎಲ್ಲಿದ್ದಾರೆ? ಅವನು ಮೊದಲಿಂದ ಆ ಊರಲ್ಲಿ ಇರತಕ್ಕಂಥ ವೃದ್ಧ ಆದ ಕಡೆಯಿಂದ ಅವನು ಹೇಳ್ತಾನೆ, ನೋಡಪ್ಪ ನನಗೆ ತಿಳಿದಷ್ಟು ಮಟ್ಟಕ್ಕೆ ಇಲ್ಲೊಂದು ಪೊದೆ ಇದೆ, ನೀವು ಆ ಪೊದೆದಲ್ಲಿ ಹುಡುಕಿದರೆ ಸಿಗಬಹುದು ಪ್ರಾಣದೇವರು ಅಂತ ಹೇಳ್ತಾರೆ. ಆ ಮುದುಕನ್ನು ಕರ್ಕೊಂಡು ಆ ಪೊದೆ ಹತ್ತಿರಕ್ಕೆ ಬಂದು ಅಲ್ಲಿ ಇರತಕ್ಕಂಥ ಗಿಡ ಮರಗಳಿಂದೆಲ್ಲ ತೆಗೆದು ಕ್ಲೀನ್ ಮಾಡಿದರೆ ಆ ಒಂದು ಬಳ್ಳಿಗಳೆಲ್ಲ ತುಂಬಿರ್ತಕ್ಕಂಥ ಒಂದು ಪೊದೆ ಇರ್ತದೆ. ಆ ಪೊದೆನೆಲ್ಲ ಬಳ್ಳಿಗಳನ್ನೆಲ್ಲ ಕತ್ತರಿಸಿ ನೋಡಿದತ್ನಾಗ ಒಂದು ಕರೆ ಶಿಲೆ ಕಾಣ್ತದೆ ಅವರಿಗೆ. ಆ ಕರೆ ಶಿಲೆ ಮೇಲೆ ಇರ್ತಕ್ಕಂಥ ಈ ಬಳ್ಳಿಗಳನ್ನ ಧೂಳನ್ನು ಎಲ್ಲ ತೆಗೆದ್ರೆ
ಪ್ರಾಣದೇವರು ಕಾಣ್ತಾರೋ, ದರ್ಶನವನ್ನು ಕೊಡ್ತಾ ಇದ್ದಾರೆ ಪ್ರಾಣದೇವರು. ಅದನ್ನು ಹೊರಗೆ ತೆಗಿತಾರ. ಗ್ರಾಮದ ಒಂದು ಮುಖಂಡರಷ್ಟನ್ನು ಕಂಡು ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ಗರ್ಭಗುಡಿ ಅಂತಲೂ ತಯಾರು ಮಾಡ್ತಾರೆ. ಜನಗಳೆಲ್ಲ ಸೇರ್ಕೊಂಡು ಆ ಪ್ರಾಣದೇವ್ರನ್ನ ಗರ್ಭಗುಡಿಯಲ್ಲಿ ಇಟ್ಟು ತಂತ್ರಸೌರಕ್ತವಾಗಿ ಪೂಜೆಯನ್ನು ನಡೆಸಿಕೊಂಡು ಈ ಬ್ರಾಹ್ಮಣ ಬರ್ತಾ ಇರ್ತಾನೆ. ಅವರು ಹೀಗೆ ಮಾರುತಿಯ ಪೂಜಾದಿಗಳು ಪ್ರಾರಂಭವಾಗಿ ಸುಮಾರಾಗಿ 4-5 ವರ್ಷಗಳಾದವು. 4-5 ವರ್ಷಗಳಾದತ್ನಾಗ ತುಂಬ ಕಷ್ಟ, ಅಲ್ಲಿ ಜೀವನ ಮಾಡೋದೇ ಕಷ್ಟ ಇರ್ತದೆ. ಏನೋ ಪ್ರಸಾದ ಒಂದಿಷ್ಟು ಮಾಡ್ಕೊಂಡು ಬರ್ತಿರ್ತಾರ, ಅಲ್ಲಿ ಏನೂ ಸಿಗ್ತಾ ಇರೋದಿಲ್ಲ ಬ್ರಾಹ್ಮಣನಿಗೆ. ಅಲ್ಲಿ ಅವನಿಗೆ ಇರ್ಲಿಕ್ಕೆ ಕೂಡ ಮನೆ ಇರೋದಿಲ್ಲ. ಅವು ಮತ್ತೆ ಇಲ್ಲಿ ನಾಗಸಂದ್ರ ಬಂದು ವಾಪಸ್ ಬರ್ತಾಯಿದ್ದ, ಪೂಜೆ ಮಾಡ್ಕೊಂಬಂದು ಇಲ್ಲಿಗೆ ಬರ್ತಾಯಿದ್ದೆ. ಅಲ್ಲಿ ಇದು ಪರಿಸ್ಥಿತಿ ಇತ್ತು ಅಲ್ಲಿದು. ಆ ಸಮಯದಲ್ಲಿ ಒಂದು ದಿವಸ ಈ ಗುಡೇಕೋಟೆ ಪಾಳೆಗಾರ ಏನಿದ್ದಾನ ಬೇಟೆ ಆಡಬೇಕು ಅಂತೇಳಿ ಹೊರಟ. ಬೇಟೆ ಆಡಿ ಸುಸ್ತಾಯಿತು, ಬಾಯಾರಿಕೆ ಆಯಿತು, ಹುಡ್ಕೊಂಬಂದ. ಚಿಕ್ಕೇರಳ್ಳಿಗೆ ಬಂದಾಗ ಅವನು ಬಂದು ಆ ಗುಡಿಯ ಸಮೀಪದಲ್ಲಿ ಇರತಕ್ಕಂಥ ಬಾವಿಯಲ್ಲಿ ಆ ನೀರನ್ನು ಸ್ವೀಕಾರ ಮಾಡಿದ, ಕುಡ್ದ. ಸ್ವಲ್ಪ ಮನಸ್ಸು ನೆಮ್ಮದಿ ಅನ್ನಿಸ್ತು. ಆಯಾಸದಿಂದ ಸುಧಾರಿಸ್ಕೊಂಬಣ ಅಂತೇಳಿ ಅಲ್ಲೇ ಒಂದು ಮರದ ಕೆಳಗೆ ಕೂತ್ಕೊಂಡ. ಅವನ ಜೊತೆಗೆ ಪರಿವಾರವೂ ಇತ್ತು, ಕೆಲವೊಂದು ಜನ. ಈ ಕೃಷ್ಣಪ್ಪ ನೋಡಿದ, ಬಂದು ತಾವು ಭಾಳ ಸುಸ್ತಾಗಿದ್ದೀರಿ ಅಂತ ಕಾಣ್ತದ, ಇವತ್ತು ಇಲ್ಲೇ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ರಿ ಅಂಥೇಳಿ ಹೇಳ್ತಾನೆ. ಅದು ಪಾಳೆಗಾರ ಹಾಗೆ ಆಗಲಿ ಅಂತ ಒಪ್ಕೊಂತಾನಂತ. ಮತ್ತು ಪೂಜೆ ಗೀಜೆ ಎಲ್ಲ ನಡೆದು ಎಲ್ಲ ಆದಮೇಲಿಂದ ಪ್ರಸಾದವನ್ನು ಕೊಡ್ತಾರೆ. ಅವರೆಲ್ಲ ಸ್ವೀಕಾರ ಮಾಡ್ತಾರೆ. ಪಾಳೆಗಾರ ಮತ್ತು ಅವರು ಪರಿಚಾರಗಳು ಎಲ್ಲರೂ ಸ್ವೀಕಾರ ಮಾಡಿ ಆದಮೇಲಿಂದ ಮಾತಾಡಿಸ್ತಾನೆ ಪಾಳೆಗಾರ ಅವನ ಬಗ್ಗೆ. ನೀವು ಇಲ್ಲೇ ಇರ್ತೀರಾ ಹೇಗೆ? ನೀವು ಇಲ್ಲ ಸ್ವಾಮಿ, ಇಲ್ಲಿ ಇರಲಿಕ್ಕೆ ಜಾಗ ಇಲ್ಲ, ಪೂಜೆ ನಡೆಯೋದು ಕಷ್ಟ ಇದೆ, ದೇವಸ್ಥಾನಕ್ಕೆ ಪರಮಾತ್ಮನಿಗೆ ನೈವೇದ್ಯ ಮಾಡೋದೇ ಕಷ್ಟ ಆಗಿದೆ, ವರಮಾನ ಏನೂ ಇಲ್ಲ ದೇವಸ್ಥಾನಕ್ಕೆ. ಹಾಗಾಗಿ ಏನೋ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾಗಸಂದ್ರಕ್ಕೆ ವಾಪಸ್ ಹೋಗಿ ಅಲ್ಲಿ ನಾನು ಇರ್ತಿದ್ದೀನಿ, ದಿನ ಓಡಾಟ ಆಗಿದೆ ನನಗೆ ಅಂಥೇಳಿ ಹೇಳ್ತಾನೆ. ಆವಾಗ ಈ ಪಾಳೆಗಾರ ಹೇಳ್ತಾನೆ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವೇನು ಯೋಚನೆ ಮಾಡಬೇಡ್ರಿ, ಈ ಗ್ರಾಮ ಏನಿದೆಯಲ್ಲ, ಇದು ಈ ಚೆಕ್ಕೇರಹಳ್ಳಿ ಗ್ರಾಮ, ಈ ಗ್ರಾಮವನ್ನು ನಿಮಗೆ ದಾನವಾಗಿ ಕೊಡ್ತೀನಿ, ಇಟ್ಕೊಳ್ರಿ, ನೀವು ಇಲ್ಲೇ ಇರ್ರಿ, ನೀವು ದೇವ್ರ ಸೇವೆ ಮಾಡ್ಕೊಂಡಿರ್ರಿ ಅಂತ ಪಾಳೆಗಾರ ಹೇಳ್ತಾನೆ. ಆವಾಗ ದಾಸರು ಹೇಳ್ತಾರೆ, ಸ್ವಾಮಿ ಪಾಳೆಗಾರರೇ, ದೊಡ್ಡ ನಮಸ್ಕಾರ, ನನಗೆ ಬೇಡ. ಯಾಕಂತೀರಾ, ನೀವೇನೋ ಬಹಳ ಉದಾರಿಗಳು, ನೀವು ದಾನ ಮಾಡೋದ್ರೊಳಗೆ ಇಲ್ಲ ಅಂತಂಬೋದಿಲ್ಲ, ಹಳ್ಳಿನೂ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ನಾನು ಒಬ್ಬ ಬಡ ಬ್ರಾಹ್ಮಣ, ನಾನು ಇಲ್ಲಿ ಊರು ಮುಖಂಡರು ನನಗೆ ಯಾರೂ ಪರಿಚಯಸ್ಥರೂ ಇಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನಾನು ನೀವು ಕೊಡ್ತಕ್ಕಂಥ ಈ ಹೊಲಗಳನ್ನು ಇಟ್ಕೊಂಡು ಅದಕ್ಕೆ ತಕ್ಕಂಥ ಜನರನ್ನು ಕರ್ಕೊಂಬಂದು ಆ ಹೊಲನ್ನೆಲ್ಲ ಸರಿ ಮಾಡಿಸಿ ಅಲ್ಲಿ ಬೆಳೆ ತೆಗೆದು ಆಮೇಲೆ ಅವರು ಕೊಡ್ತಕ್ಕಂಥ ಆ ಒಂದು ಪದಾರ್ಥಗಳನ್ನು ತೊಗೊಂಬಂದು ನಾನು ಅಡುಗೆ ಮಾಡಿ ದೇವ್ರ ನೈವೇದ್ಯ ಮಾಡ್ಕೊಂಡು ನಾನು ಜೀವನ ಮಾಡಬೇಕು ಅಂತಂಬುದು ಸುಳ್ಳು ಮಾತು. ಇದು ನನ್ನ ಕೈಲಿ ಆಗೋದಿಲ್ಲ. ಯಾರು ಮಾತು ಕೇಳ್ತಾರೋ ನನ್ನ ಮಾತಿಲ್ಲಿ? ನನಗೆ ಯಾರೂ ಪರಿಚಯಸ್ಥರು ಇಲ್ಲ. ಹಾಗಾಗಿ ದಯವಿಟ್ಟು ನನಗಿದು ಬೇಡ ನನಗೆ ಅಂಥೇಳಿ ಧೈರ್ಯವಾಗಿ ಹೇಳ್ತಾನೆ. ಪಾಳೆಗಾರ ಅಂತಾರೆ, ಯೋಚನೆ ಮಾಡಬೇಡ್ರಿ, ನೀವು ಯೋಚನೆ ಮಾಡಬೇಡ್ರಿ ದಾಸರೇ, ಈ ಗ್ರಾಮ ಮತ್ತು ಈ ಸುತ್ತಮುತ್ತಲ ಎಲ್ಲ ಏನು ಇದೆ ಗ್ರಾಮಗಳು, ಇವೆಲ್ಲ ನನ್ನ ಅಧೀನದಲ್ಲೇ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಆಜ್ಞೆ ಮಾಡ್ತೀನಿ, ಎಲ್ಲರೂ ಬಂದು ನಿಮಗೆ ಸಹಾಯ ಮಾಡಬೇಕು ಅಂಥೇಳಿ ಎಲ್ಲರೂ ಬಂದು ನಿಮಗೆ ಸಹಾಯ ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಸರಿಗಾಗ್ತದೆ, ಯೋಚನೆ ಮಾಡಬೇಡ್ರಿ ಅಂತ ಸಮಾಧಾನ ಮಾಡಿದರೆ, ಆಯ್ತಪ್ಪ ಏನು ಬೇಕಾದ್ರೂ ಮಾಡ್ಕೋ ಅಂಥೇಳಿ ಹೇಳ್ತಾರೆ. ಇದು
ಕ್ರಿಸ್ತಶಕ 1762ನೇ ಇಸ್ವಿಯಲ್ಲಿ ಈ ಒಂದು ಹಳ್ಳಿಯ ಸ್ವಾಧೀನ ಮಾಡಿಕೊಡ್ತಾನದು ಪಾಳೇಗಾರ. ಮತ್ತು ಯಾವ ತೊಂದರೆಗಳು ಇಲ್ಲದೆ ಕೃಷ್ಣದಾಸರು ಪ್ರಾಣದೇವರ ಪೂಜೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗೋತ್ರರಯ್ಯ ಅಂಥೇಳಿ ನಂಬಿರತಕ್ಕಂಥ ಈ ಕೃಷ್ಣದಾಸರು ಮತ್ತೆ ಸ್ವಪ್ನ ಆಯಿತು ಅವರಿಗೆ. ಸ್ವಪ್ನ ಆಗಿ ಈ ಸಲ ಸ್ವಪ್ನದಲ್ಲಿ ಏನು ಹೇಳ್ತಿದ್ದಾರ ಅಂತಂದರೆ, ನೀವು ಸಕುಟುಂಬ ಸಮೇತರಾಗಿ ಇಲ್ಲಿರಬೇಡ್ರಿ, ನೀವು ಸೀದಾ ಚಿಪ್ಪಗಿರಿಗೆ ಹೋಗ್ರಿ, ಅಲ್ಲಿ ನಿಮಗೆಲ್ಲ ವ್ಯವಸ್ಥೆ ಆಗ್ತದೆ, ನೀವು ಅಲ್ಲಿಗೆ ಹೋಗಿ ಸೇವೆ ಮಾಡಿರಿ, ವಿಜಯದಾಸರ ಕಟ್ಟಿ ಹತ್ರಕ್ಕೆ ಹೋಗ್ರಿ ನೀವು ಅಂಥೇಳಿ ಹೇಳಿ ಕಳಿಸ್ತಾರೆ. ಆ ಸ್ವಪ್ನ ಸೂಚಿತವಾಗಿ ಆಗಿ ಅವರು ಕೃಷ್ಣದಾಸ ತಮ್ಮ ಒಂದು ಸಕುಟುಂಬ ಪರಿವಾರ ಸಮೇತವಾಗಿ ಚಿಪ್ಪಗಿರಿಗೆ ಬರ್ತಾರಾಗ. ಅಲ್ಲಿ ವಿಜಯದಾಸರ ಸಾಕು ಮಗ ಇರ್ತಾರಲ್ಲಿ. ಮಹಾಜ್ಞಾನಿಗಳು ಯಾರು ಅಂತಂದರೆ ಮೋಹನ್ ದಾಸರು. ಆ ಮೋಹನದಾಸರ ಹತ್ರಕ್ಕೆ ಬಂದು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಪರಮ ಆನಂದದಿಂದ ದಾಸರು ಆ ಕೃಷ್ಣದಾಸರನ್ನು ಬರಮಾಡಿಕೊಂತಾರೆ, ಸ್ವಾಗತ ಹೇಳ್ತಾರೆ, ಬನ್ನಿ ಅಂತೇಳಿ ಕೇಳಿ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಸ್ವಲ್ಪ ದಿನ ನೀವು ಇಲ್ಲೇ ಇರ್ರಿ, ಎಲ್ಲಿ ಹೋಗಬೇಡ್ರಿ, ನೀವು ವಿಜಯದಾಸರ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ರಿ ಅಂಥೇಳಿ ಹೇಳ್ತಾರೆ ಮಾತು. ಆಗ ಇವರಿಗೆ 63 ವರ್ಷ ಆಗಿರ್ತದೆ. ಕೃಷ್ಣದಾಸರಿಗೆ 63 ವರ್ಷ ವಯಸ್ಸಾಗಿರ್ತಕ್ಕಂಥ ಈ ಕೃಷ್ಣದಾಸರು ತಮ್ಮ ಒಂದು ಪರಿಸ್ಥಿತಿಯನ್ನು ವಿವರಿಸಿ ತಿಳಿಸಿಕೊಡ್ತಾರೆ ಮೋಹನ್ ದಾಸರಿಗೆ. ಏನು, ಅಲ್ಲಿ ಪ್ರಾಣದೇವರು ಇದ್ದಾರೆ, ದಿನನಿತ್ಯ ನೈವೇದ್ಯ ಆಗಬೇಕು, ಯಾರು ಮಾಡೋರಿಲ್ಲ, ಇಷ್ಟು ದಿನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ, ನನಗೆ ಈ ರೀತಿ ಸ್ವಪ್ನ ಆಗಿದ್ದಕ್ಕಾಗಿ ನಾನು ಬಂದಿದ್ದೀನಿ, 2-3 ದಿವಸ ಇದ್ದುಬಿಟ್ಟು ನಾನು ವಾಪಸ್ ಹೋಗ್ತೀನಿ ಅಲ್ಲಿಗೆ, ನೀವು ಅಪ್ಪಣೆ ಕೊಡಬೇಕು ಅಂಥೇಳಿ ಪರಿಸ್ಥಿತಿಯನ್ನು ಹೇಳ್ತಾರೆ ಅವರಿಗೆ. ಅವಾಗೇನು ಮಾತಾಡಿದ್ರೆ ಸರಿ ಅಂಥೇಳಿ ಮಾರನೇ ದಿನ ತೀರ್ಥ ಪ್ರಸಾದ ಆದ ನಂತರ ಮೋಹನದಾಸರು ಕೃಷ್ಣದಾಸರಿಗೆ ಹಾಗಾಗಲಿ ಅಂತ 3 ದಿವಸ ಇಟ್ಕೊತಾರೆ. ಆಮೇಲಿಂದ ಊಟಗಳೆಲ್ಲ ಆದಮೇಲಿಂದ ಫಲಮಾಂಸಾಕ್ಷತೆಯನ್ನು ಕೊಡ್ತಾರೆ. ಆಯ್ತಪ್ಪ ಹೋಗಿ ಬಾ, ಹೋಗು, ನೀನು ಪ್ರಾಣಿದೇವ್ರಿಗೆ ಸೇವೆ ಮಾಡ್ತೀನಿ ಅಂತಿದ್ದಿದ್ದಿ, ಹೋಗಿ ಬಾ ಅಂಥೇಳಿ ಹೇಳ್ತಾರೆ. ಹೀಗಾಗಿ ಆದರೆ ಒಂದು ಮಾತು ಹೇಳ್ತಾರೆ, ನೀವು ಹೋಗ್ರಿ, ನಿಮ್ಮ ಮಗ ಸೊಸೆ ಇರಲಿ ಅಂತಾರೆ ಅವರು. ಅಪರೋಕ್ಷ ಜ್ಞಾನಿಗಳು ಅವ್ರಿಗೆ ಗೊತ್ತು. ಅದಕ್ಕಾಗಿ ನೀವು ಹೋಗ್ರಿ ಪ್ರಾಣದೇವ ಸೇವೆ ಮಾಡಲಿಕ್ಕೆ, ನಿಮ್ಮ ಮಗ ಸೊಸೆ ಇಲ್ಲೇ ಇರಲಿ ನಮ್ಮ ಹತ್ರ ಅಂತೇಳಿ. ಮತ್ತು ದಾಸರು ಹೇಳಿದ ಮೇಲೆ ಇಲ್ಲ ಅಂತಲಿಕ್ಕೆ ಬರೋದಿಲ್ಲ, ಹಾಗನ್ಕೊಂಡು ಆಗಲಿ ಅಂತ ಹೇಳಿ ತಾವು ಮತ್ತು ಹಳ್ಳಿಗೆ ಹೊರಟು ಬಿಡ್ತಾರೆ. ಇವರು ಮಾತ್ರ ಇಲ್ಲೇ ಇರ್ತಾರೆ. ಇಲ್ಲಿದ್ದು ಪತ್ನಿ ಸಹಿತ ಈ ತಿಮ್ಮಣ್ಣ ದಾಸರು, ಅವನ ಹೆಸರು ತಿಮ್ಮಣ್ಣ ದಾಸರು ಅಂತ ಅಂತಿದ್ದಾರೆ ಮಗನಿಗೆ. ಈ ತಿಮ್ಮಣ್ಣ ದಾಸರು ಪತ್ನಿ ಸಮೇತ ಬಹುಭಕ್ತಿಯಿಂದ ವಿಜಯದಾಸರ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡ್ತಾರಲ್ಲಿ. ಮತ್ತು ಮೋಹನ್ ದಾಸರಿಗೆ ಏನೇನು ಬೇಕು ಎಲ್ಲನೂ ವ್ಯವಸ್ಥೆ ಮಾಡಿಕೊಡೋದು, ಪಾತ್ರೆಗಳು ತಿಕ್ಕೊಡೋದಾಗಲಿ ಪ್ರತಿಯೊಂದು ಸೇವೆನೂ ಮಾಡ್ತಾರೆ ಅವರು. ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅವರು. ಈ ರೀತಿಯಾಗಿ ವಿಜಯದಾಸರ ಸೇವೆಯನ್ನು ಅವರು ಮಾಡ್ತಾ ಇರಬೇಕಾದ್ರೆ ಒಂದು ವಾರ ಕಳೆದ ನಂತರ ಸ್ವಪ್ನ ಆಗ್ತದೆ. ಈ ಮೋಹನದಾಸರ ಸ್ವಪ್ನದಲ್ಲಿ ವಿಜಯದಾಸರು ಬರ್ತಾರಲ್ಲಿ. ಬಂದು ಮೋಹನದಾಸರಿಗೆ ಆಜ್ಞೆ ಮಾಡ್ತಾ ಇದ್ದಾರ, ಇವನಿಗೆ ನೀನು ಅಂಕಿತವನ್ನು ಕೊಡು ಅಂತೇಳಿ. ಅದೇ ದಿವಸನೇ ಇವರ ಸ್ವಪ್ನದಲ್ಲಿ ಬರ್ತಾ ಇದ್ದಾರ. ತಿಮ್ಮಣ್ಣದಾಸರ ಸ್ವಪ್ನದಲ್ಲಿ ಬಂದು ನಾಳೆ ನಿನಗೆ ಅಂಕಿತವನ್ನು ಕೊಡ್ತಾರ ಮೋಹನದಾಸರು ಅಂಥೇಳಿ ಸ್ವಪ್ನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು
ಹೀಗೆ ಸ್ವಪ್ನದ ಪ್ರಕಾರ ಮಾರನೇ ದಿನ ಪೂಜಾದೆ ಕೈಂಕರ್ಯಗಳೆಲ್ಲ ಮುಗಿದ ಮೇಲೆ ಮೋಹನದಾಸರು ತಿಮ್ಮಣ್ಣದಾಸರನ್ನು ಗೋಪಾಲಕೃಷ್ಣ ಮತ್ತು ವಿಜಯದಾಸರ ಸನ್ನಿಧಿಯಲ್ಲಿ ಕೂಡಿಸಿಟ್ಟು ತಮ್ಮ ಅಮೃತ ಹಸ್ತವನ್ನು ಅವರ ತಲೆಯ ಮೇಲೆ ಇಟ್ಟು ರಹಸ್ಯವಾಗಿ ತತ್ವೋಪದೇಶಗಳನ್ನೆಲ್ಲ ಅವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಹೀಗೆ ತತ್ವೋಪದೇಶವನ್ನು ಮಾಡಿ ಅವರಿಗೆ ಮಧ್ವಪತಿ ವಿಠಲ ಅಂಥೇಳಿ ಅಂಕಿತವನ್ನು ಕೊಡ್ತಾರೆ. ಈ ಮಧ್ವಪತಿ ವಿಠಲದಾಸರು ತಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಮತ್ತು ಯಥೋಚಿತವಾಗಿ ತಮಗೆ ಏನು ಪರಮಾತ್ಮ ಕೊಟ್ಟಿರ್ತಾನೆ ಅದನ್ನು ಗುರುದಕ್ಷಿಣೆಯಾಗಿಯೂ ಅವರಿಗೆ ಮೋಹನದಾಸರಿಗೆ ಕೊಟ್ಟು ಅನುಮತಿಯನ್ನು ಕೇಳ್ತಾರೆ. ಫಲಮಂತ್ರಾಕ್ಷತೆಯನ್ನು ಇಸ್ಕೊಂಡು ನಾವು ಅಪ್ಪ ಅಮ್ಮನ ಹತ್ರಕ್ಕೆ ಹೋಗ್ತೀವಿ ಮಾತಾಡಲಿಕ್ಕೆ ಅಲ್ಲಿಗೆ ಅಂತ ಕೇಳ್ತಾರೆ. ಇದು ನಡೆದಿದ್ದು ಸುಮಾರು 1805ರಿಂದ 1910 ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಅಂಥೇಳಿ ಆ ಒಂದು ಇತಿಹಾಸದಿಂದ ಗೊತ್ತಾಗ್ತಾ ಇದೆ ನಮಗೆ. ಹೀಗೆ ತಿಮ್ಮಣ್ಣದ ದಂಪತಿಗಳು ಸ್ವಗ್ರಾಮಕ್ಕೆ ಬರ್ತಾರೆ. ಆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ. ಮಾಡಿ ಆಶೀರ್ವಾದವನ್ನು ಪಡೆದು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಹೇಳಿ ಗುರುಗಳಿಂದ ನನಗೆ ಉಪದೇಶ ಆಗಿದೆ ಮತ್ತು ನನಗೆ ಮೋಹನದಾಸರಿಂದ ಮಧ್ವಪತಿ ದಾಸ ಅಂತ ನನಗೆ ಅಂಕಿತವನ್ನು ಕೊಟ್ಟಾರವರು ಅಂತ ವಿಷಯವನ್ನು ತಿಳಿಸಿದೊತ್ನಾಗ ಆ ತಂದೆಗೆ ಮಹದಾನಂದ ಆಗೋಗ್ಬಿಡ್ತದಂತ. ಇಂಥ ಅಪರೋಕ್ಷ ಜ್ಞಾನಗಳಿಂದ ನೀನು ಪಡೆದಿದ್ದೀಯಪ್ಪ ಅಂಥೇಳಿ ಬಹಳ ಸಂತೋಷ ಪಡ್ತಾರೆ ಅವರು. ಅಲ್ಲಿ ಪ್ರಾಣದೇವರು ಸೇವೆ ಮಾಡ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಈ ತಿಮ್ಮಣ್ಣನ ಮೈ ಮೇಲೆ ಪ್ರಾಣದೇವರ ಆವೇಶ ಆಗ್ತದೆ. ಆವೇಶ ಆಗಿ ಆ ತಂದೆಯನ್ನು ಕುರಿತು ಹೇಳ್ತಾ ಇದ್ದಾರೆ, ಈ ಚಿಕ್ಕೇರಹಳ್ಳಿಯಲ್ಲಿಯೇ ನೀನು ಇರಬೇಕು, ಇಲ್ಲೇ ಇದ್ದು ಪೂಜೆ ಮಾಡ್ಕೊಂಡು ಹೋಗ್ಬೇಕು, ನೀನು ಎಲ್ಲಿಗೂ ಹೋಗಬಾರ್ದು, ಇಲ್ಲೇ ಇದ್ದು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ರಥೋತ್ಸವ ಏರ್ಪಾಟು ಮಾಡಬೇಕು, ನೀನು ಇಲ್ಲಿ ರಥೋತ್ಸವ ನಡೆಸಬೇಕು. ಅಷ್ಟೇ ಅಲ್ಲ, ಮೈಸೂರಿನಲ್ಲಿ ಇರತಕ್ಕಂಥ ರಾಮ ಲಕ್ಷ್ಮಣ ಸೀತಾ ಪ್ರತಿಮೆಗಳನ್ನು ನೀನು ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಬೇಕಿಲ್ಲಿ, ಮಾಡಿ ಪ್ರತಿ ವರ್ಷವೂ ರಥೋತ್ಸವ ನಡೆಸಬೇಕು ಅಂಥೇಳಿ ಆ ಪ್ರಾಣದೇವರು ಮೈ ಮೇಲೆ ಬಂದು ತಿಳಿಸಿಕೊಡ್ತಾ ಇದ್ದಾರೆ. ಯಾವಾಗ ಪ್ರಾಣದೇವರ ಆಜ್ಞೆ ಆಯಿತು, ಕೃಷ್ಣದಾಸರು ಮೈಸೂರಿಗೆ ಹೊರಟು ಸೀದಾ ಆ ಮೈಸೂರು ಅರಮನೆಯಲ್ಲಿ ದಿವಾನ್ ಪೂರ್ಣಯ್ಯನವರು ಇದ್ದಾರೆ. ಅವರು ಅಲ್ಲಿಗೆ ಹೋಗಿ ಅವರನ್ನು ಕಟ್ಕೊಂಡು ಇಲ್ಲಿ ಹಳ್ಳಿಯಲ್ಲಿ ನಡೆದಿರತಕ್ಕಂಥ ಒಂದು ಆ ಪರಿಸ್ಥಿತಿಯನ್ನೆಲ್ಲ ಅವರಿಗೆ ವಿವರವಾಗಿ ತಿಳಿಸಿಕೊಡ್ತಾರೆ. ಪೂರ್ಣದಾಸರಿಗೆ ತಿಳಿಸಿಕೊಟ್ಟು, ಪರಮಾತ್ಮನ ಆಜ್ಞೆ ಆಗಿದೆ, ಅದಕ್ಕಾಗಿ ನಾನು ಮೈಸೂರಿಗೆ ಬಂದಿದ್ದೀನಿ, ಇಲ್ಲಿ ಎಲ್ಲೋ ರಾಮ ಲಕ್ಷ್ಮಣ ಸೀತಾ ಇದ್ದಾರಾ, ನನಗೆ ಅವ್ರನ್ನ ನೀವು ಕೊಡಿಸ್ಬೇಕು, ಪ್ರತಿಷ್ಠಾಪನೆ ಮಾಡಿಸ್ಬೇಕಾಗಿದೆ ಊರಲ್ಲಿ ಅಂತೇಳಿ ಹೇಳಿದೊತ್ನಾಗ ಆ ಪೂರ್ಣರು ಹಾಗೆ ಆಗಲಿ ಅಂಥೇಳಿ ಹುಡುಕಿಸಿ ಯಾರೋ ಒಬ್ಬರ ಮನೇಲಿ ಮೂಲೆಯಲ್ಲೆಲ್ಲೋ ಬಿಟ್ಟಿದ್ರಂತೆ, ಆ ವಿಗ್ರಹಗಳನ್ನ ತರಿಸಿ ಕೊಡ್ತಾರವರು. ಪರಮಾನಂದದಿಂದ ಆ ವಿಗ್ರಹಗಳನ್ನು ತೊಗೊಂಬರ್ತಾರೆ. ರಾಮ ಲಕ್ಷ್ಮಣ ಸೀತಾ ವಿಗ್ರಹಗಳನ್ನು ಹಳ್ಳಿಗೆ ತೊಗೊಂಬರ್ತಾರೆ. ಅಲ್ಲಿ ಊರ ಮುಖಂಡರು ಎಲ್ಲ ಸೇರ್ತಾರೆ, ಮೀಟಿಂಗ್ ಮಾಡ್ತಾರೆ. ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂಥೇಳಿ ಒಂದು ಸಮಸ್ಯೆ ಬರ್ತದಾಗಲಿ. ಆವಾಗ ಈ ಮಧ್ವಪತಿ ವಿಠಲ ದಾಸರಂತಾರ, ನಮ್ಮ ಗುರುಗಳಿಂದ ಮಾಡಿಸೋಣ ಅಂತಾರೆ. ನಮ್ಮ ಗುರುಗಳು ಮೋಹನದಾಸರು ಇದ್ದಾರ, ಅವ್ರ ಕೈಯಲ್ಲಿ ಮಾಡಿಸೋಣ ಅಂತಂದಾಗ ಊರು ಜನ ಎಲ್ಲ ಹಾಗೆ ಆಗಲಿ ಅಂತ ಒಪ್ಪಿಗೆ ಅಂತಾರೆ. ಹಾಗಾಗಿ ಈ ವಿಜಯದಾಸರ ಸಾಕು ಮಕ್ಕಳು ಅಪರೋಕ್ಷ ಜ್ಞಾನಿಗಳು ಮತ್ತು ತಮ್ಮ ಗುರುಗಳಾದ ಚಿಪ್ಪಗಿರಿಯಲ್ಲಿರ್ತಕ್ಕಂಥ ಈ ಮೋಹನದಾಸರನ್ನು ಹೋಗಿ ಆಹ್ವಾನ ಮಾಡಿ ಕರ್ಕೊಂಬಂದು ವಿಜೃಂಭಣೆಯಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮುಗಿಸಿ ರಥೋತ್ಸವನ್ನೆಲ್ಲ ನಡೆಸಿಕೊಡ್ತಾರೆ.
ಆನಂತರ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದನ್ನು ಆಗ. ಈ ತಿಮ್ಮಣ್ಣದಾಸರಿಗೆ ಕೂಡ ಇಬ್ಬರು ಮಕ್ಕಳಿದ್ದಾರೆ ಇವರಿಗೆ. ಒಬ್ಬರು ಶ್ರೀನಿವಾಸ ದಾಸರು ಅಂಥೇಳಿ, ಮತ್ತೊಬ್ಬರು ಹನುಮಂತ ದಾಸರು ಅಂಥೇಳಿ. ಸುಮಾರು 1825 ಒಳಗಾಗಿ ತಿಮ್ಮಣ್ಣದಾಸರ ಕುಟುಂಬ ವೆಂಕಮ್ಮ ಏನಿದ್ದಾಳಲ್ಲ ಆಕೆ ವೈಕುಂಠವನ್ನು ಸೇರ್ತಾಳೆ. ಪ್ರತಿ ವರ್ಷದಂತೆ ರಥೋತ್ಸವದ ಸಮಯ. ಮತ್ತು ಹಳ್ಳಿಯ ಒಳಗೆಲ್ಲ ಮಾಮೂಲಾಗಿ ಗೊತ್ತಿದೆ, ರಥೋತ್ಸವ ಆಗ್ತದೆ ಅಂತಂದರೆ ಎಲ್ಲೆಲ್ಲಿ ಹಳ್ಳಿ ಜನಗಳು ಬಂದು ಸೇರ್ತಾರೆ ಅಲ್ಲಿಗೆ. ಹೀಗೆ ಪ್ರಾಣದೇವರ ರಥೋತ್ಸವ ಆಗಬೇಕಾಗಿದೆ. ಹತ್ತಿರಕ್ಕೆ ಎಲ್ಲೆಲ್ಲೋ ಜನಗಳೆಲ್ಲ ಬಂದು ಸೇರಿದ್ದಾರೆ. ಎಲ್ಲರೂ ಭಕ್ತಿ ಭಾವದಿಂದ ಸೇರಿದ್ದಾರೆ. ಯಾರು ಏನು ಟಿಫಿನ್ಗಳು ಮಾಡ್ಕೊಂಡು ಕಾಫಿಗಳು ಕುಡ್ಕೊಂಡು ಈ ಥರ ಏನು ಬಂದಿಲ್ಲ. ಎಲ್ಲರೂ ಭಕ್ತಿ ಭಾವದಿಂದ ನಾವು ಉಪವಾಸ ಇದ್ದು ದೇವರ ಪೂಜೆಯನ್ನು ನೋಡಿ ರಥೋತ್ಸವವನ್ನು ಮಾಡಿಯೇ ನಾವು ಏನಾರು ತಗೊತೀವಿ ಎಂಬ ಮನಸ್ತತ್ವ ಇರತಕ್ಕಂಥ ವ್ಯಕ್ತಿಗಳು ಅಲ್ಲಿ ಸೇರಿದ್ದಾರೆ ಎಲ್ಲರೂ. ಹೀಗಾಗಿ ಎಲ್ಲರಿಗೂ ಹಸಿವೆಯೇನೋ ಆಗ್ತಾಯಿದೆ, ಆದರೆ ಅವರು ದೃಢ ಮನಸ್ಸಿನಿಂದ ಇದ್ದಾರೆ. ಅಷ್ಟದಿಕ್ಕುಗಳಿಗೆ ಬಲಿಯನ್ನು ಹಾಕಿ ಮತ್ತು ರಥದ ಸುತ್ತಲೂ ಪೂಜೆ ಮಾಡಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ರಥಾರೋಹಣಕ್ಕಾಗಿ ಉತ್ಸವ ಮೂರ್ತಿಯನ್ನು ಕೂಡ ತಗೊಂಬಂದಿದ್ದಾರೆ. ವಾದ್ಯಗಳಿಂದ ವೈಭೋಗದಿಂದ ಪರಮಾತ್ಮನನ್ನು ಕರ್ಕೊಂಬಂದಿದ್ದಾರೆ. ರಥನ ಹತ್ರ ಕರ್ಕೊಂಬಂದಿದ್ದಾರೆ. ಇನ್ನೇನು ರಥದಲ್ಲಿ ಕೂಡಿಸ್ಬೇಕು, ಎಳಿಬೇಕು, ಇಷ್ಟು ಮಾತ್ರ ಕಾರ್ಯಕ್ರಮ ಉಳ್ಕೊಂಡಿದೆ. ಅದು ಮುಂದೆ ಈ ತಿಮ್ಮಣ್ಣದಾಸರು ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ತಿಮ್ಮಣ್ಣದಾಸರು ಧ್ಯಾನಾಸಕ್ತರಾಗಿ ಕೂಡ್ತಾ ಇದ್ರಂತೆ ಮನೆಯಲ್ಲಿ. ಕೂತು ಬೇಗನೆ ಎದ್ದು ಆಮೇಲೆ ತಮ್ಮ ಕೆಲಸಗಳು ತಾವು ಮಾಡ್ಕೊಂಬಿಡ್ತಾಯಿದ್ರು. ಆವತ್ತಿನ ದಿವಸ ಮಾತ್ರ ಧ್ಯಾನಾಸಕ್ತರಾಗಿ ಕೂತಿರತಕ್ಕಂಥವರು ಹೇಳೋದಿಲ್ಲ, ಆಲಸ್ಯವಾಗ್ತದೆ. ಇಲ್ಲಿ ನೋಡಿದರೆ ಜನಗಳು ಕಾದು ಕೂತು ಬಿಟ್ಟಾರ. ಒಳ್ಳೆ ಬಿಸಿಲು, ಇದು ಹಸಿವೆ ಆಗ್ತಾಯಿದೆ, ರಥೋತ್ಸವ ನಡೆಸಬೇಕಾಗಿದೆ. ಮತ್ತು ಇವರು ಬರಲಿಲ್ಲ, ಮಧ್ಯಪತಿ ವಿಠಲ ದಾಸರು ಬರಲಿಲ್ಲ ಅಂಥೇಳಿ ಕಾಯ್ತಾ ಇದ್ದಾರೆ. ನೋಡಿ 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 ಸುಸ್ತಾಯಿತು. ಅದರೊಳಗೆ ಕೆಲವರು ಬಂದುಬಿಟ್ಟು ಇರ್ತಾರೆ, ಸ್ವಲ್ಪ ತಲೆಹರಟಿ ಬರತಕ್ಕಂಥ ವ್ಯಕ್ತಿಗಳು. ಸಾಮಾನ್ಯವಾಗಿ ಎಲ್ಲ ಕಡೆಗೆ ಇರ್ತಕ್ಕಂಥವ್ರು, ಅದು ಎಲ್ಲಿ ಹೋದ್ರೂ ಇದ್ದೇ ಇರ್ತಾರೆ. ಅವರು ಕೆಲವು ಬ್ರಾಹ್ಮಣರು ಮತ್ತು ಮುಖಂಡರು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರಾಗ. ಏನು ಬರ್ತಿದ್ದಾರಂದರೆ, ಈ ಮುದುಕಯ್ಯ ಎಷ್ಟು ಹೊತ್ತಾದರೂ ಹೇಳುತ್ತಾ ಇಲ್ಲ ಇವರು, ಮತ್ತು ನಡಿಯರೇ ಇವ್ರಿಗೋಸ್ಕರ ಯಾಕೆ ಕಾಯ್ಬೇಕು, ನಾವೇ ವಿಗ್ರಹಗಳನ್ನು ಇಟ್ಟುಬಿಟ್ಟು ರಥೋತ್ಸವವನ್ನು ಎಳೆದು ಬಿಡೋಣ. ಈ ಮುದುಕಯ್ಯನಿಗೋಸ್ಕರ ನಾವು ಕಾದರೆ ಮಕ್ಕಳು ಎಲ್ಲರೂ ಹೆಂಗಸರು ಹಸಿವೆಯಿಂದ ಒದ್ದಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಧೂರ್ತತನದಿಂದ ಆ ಉತ್ಸವ ವಿಗ್ರಹಗಳನ್ನು ತೊಗೊಂಡೋಗಿ ರಥದ ಕೂಡಿಸಿಟ್ರು. ಸಾವಿರಾರು ಗಟ್ಟಲೆ ಜನ ಹಗ್ಗ ಹಿಡ್ಕೊಂಡು ರಥವನ್ನು ಎಳಿತಾ ಇದ್ದಾರಂತ. 1 ಇಂಚು ಕದಲಿಲ್ಲ ರಥ. ಎಷ್ಟೋ ಪ್ರಯತ್ನ ಮಾಡಿದರು. ಅಲ್ಲಿಗೆ ಸಾಯಂಕಾಲ 5 ಗಂಟೆ ಆಗಿದೆ. ರಥ ಒಂಚೂರು ಕದಲ್ತಾ ಇಲ್ಲ ಅಲ್ಲಿಂದ. ಆವಾಗ ಎಲ್ಲರಿಗೂ ಬುದ್ಧಿ ಬಂತು, ಜ್ಞಾನೋದಯವಾಯಿತು. ಜ್ಞಾನೋದಯವಾಗಿ ತಮ್ಮ ಉದ್ಘಾಟನದ ತಪ್ಪನ್ನು ತಿಳುವಳಿಕೆ ಆಯಿತು ಅವರಿಗೆ. ನಾವು ಏನು ತಪ್ಪು ಮಾಡಿದ್ವಿ ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು, ಆಗ ಆ ಗುಂಪಿನಲ್ಲಿರ್ತಕ್ಕಂಥ ಕೆಲವು ಹಿರಿಯರು ದಾಸರ ಮನೆಗೆ ಹೋಗಿ ಅಲ್ಲಿ ಕ್ಷಮೆಯನ್ನು ಕೇಳಿ, ಸ್ವಾಮಿ ನಮ್ಮಿಂದ ತಪ್ಪಾಗಿದೆ, ತಿಳುವಳಿಕೆಯಿಲ್ಲದೆ ಮಾಡಿದ್ವಿ, ನಮ್ಮ ತಪ್ಪನ್ನು ಕ್ಷಮೆ ಮಾಡಿ ನೀವು ದಯಮಾಡಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳ್ಕೊಂಡು ಹೊತ್ನಾಗ ಆವಾಗ ಬರ್ತಾರಲ್ಲಿ ದಾಸರು ಬಂದು ಆ ವಿಗ್ರಹಗಳಿಂದ ಸರಿಯಾಗಿ ಕೂಡಿಸಿಟ್ಟು ಮಂಗಳಾರತಿಯನ್ನು ಮಾಡಿ ಹಗ್ಗ ಹಿಡ್ಕೊಂತಾರೆ ಕೈಯಲ್ಲಿ ಅವರು. ಅಷ್ಟೇ ರಥ ಓಡ್ತದೆ. ಅಷ್ಟು ಮಾತ್ರದಿಂದ ರಥ ಕದಲ್ತದೆ. ಹೀಗೆ
ದಾಸರ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಅಪರೋಕ್ಷ ಇನ್ನು ದಾಸರು ಇನ್ನೊಂದು ಅಪರೋಕ್ಷ ಜ್ಞಾನಿಗಳು ಅಂತ ಎಲ್ಲರೂ ನಂಬಿರ್ತಾರೆ. ಅದಕ್ಕೆ ಒಂದು ದೃಷ್ಟಾಂತ ಏನು ಅಪರೋಕ್ಷ ಜ್ಞಾನಿಗಳಿಗೆ ಅಂತಂದ್ರಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಈ ಮಧ್ವಪತಿ ವಿಠಲದಾಸರು ದಿನನಿತ್ಯದಂತೆ ಒಂದು ದಿವಸ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದಾರೆ. ಎಲ್ಲ ಮುಗಿಸಿ ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಧ್ಯಾನಾಸಕ್ತರಾಗಿದ್ದಾರೆ. ಊಟಕ್ಕೆ ಹೋಗಿಲ್ಲ. ಮತ್ತು ಹೆಂಡತಿ ಹೋದ ಮೇಲೆ ಅವರನ್ನು ತುಂಬ ಪ್ರೀತಿಯಲ್ಲಿ ಸೊಸೆಯರು ನೋಡ್ಕೊತ ಇದ್ದರು. ಯಾವುದಕ್ಕೂ ಲೋಟು ಮಾಡ್ದಲೇ ನೋಡ್ತಾ ಇದ್ದರು, ಸೇವೆ ಮಾಡ್ಕೊಂಡಿದ್ದರು ಅವರು. ಅವತ್ತಿನ ದಿವಸ ಬಂದು ಮಾವಯ್ಯ ನೀವು ತುಂಬ ಹಸಿದಿದ್ದೀರಿ, ಸುಸ್ತಾಗಿದ್ದೀರಿ, ಊಟಕ್ಕೆ ಬನ್ನಿ ಅಂತ ಕರೀತಾರೋ. ಊಟಕ್ಕೆ ಬನ್ನಿ ಅಂತ ಕರೆದತ್ನಾಗ ದಾಸರಂತಾರ, ಇಲ್ಲಮ್ಮ ನೀವು ಹೋಗಿ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕಂದರೆ ಇವತ್ತು ಕೆಲವು ಬ್ರಾಹ್ಮಣರು ಬರೋರು ಇದ್ದಾರೆ ಮನೆಗೆ. ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ಒಂದು 4-5 ಬ್ರಾಹ್ಮಣರು. ಅವರಿಗೆ ಮಡೀಲಿ ಅಡುಗೆ ಮಾಡಿ ಬಡಿಸ್ಬೇಕಾಗ್ತದೆ. ಹಾಗಾಗಿ ನೀವೆಲ್ಲ ಊಟ ಮಾಡಿರಿ, ಅವ್ರ ಜೊತೆಗೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಹೇಳಿದಂತೆ ಸಾಯಂಕಾಲಕ್ಕೆ ಬಂದು ಇಳಿತಾರೆ 4-5 ಜನ ಬಳ್ಳಾರಿಯಿಂದ. ಬಂದ ಮೇಲೆ ಅವರಿಗೆ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿ ಮತ್ತು ತಾವು ಊಟ ಮಾಡಿ ಮಾಡ್ತಾರೆ. ಹೀಗೆ ಅಪರೋಕ್ಷ ಜ್ಞಾನಿಗಳು ಅವರಿಗೆಲ್ಲ ಗೊತ್ತಾಗ್ತದೆ ಮುಂದೆ ನಡೆಯೋದು ಅಂತ ತಿಳಿಯಲಿಕ್ಕೆ ಇದೊಂದು ಉದಾಹರಣವಾಗಿ ಕೊಟ್ಟಿದ್ದಾರೆ ಅಷ್ಟೇ. ಇದೇ ನಮಗೆ ಗೊತ್ತಾಗ್ತದೆ ಅವರು ಅಪರೋಕ್ಷ ಜ್ಞಾನಿಗಳು ಅಂತೇಳಿ. ಈ ರೀತಿಯಾಗಿ ಯೋಗ್ಯರಾದ ಜೀವಿಗಳು ಏನಿದ್ದಾರಲ್ಲ ಇವರೆಲ್ಲ ತಮ್ಮ ತಮ್ಮ ಸಾಧನೆಗಳನ್ನು ಹಿಂದಿನ ಜನ್ಮದಲ್ಲೇ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಮಾಡಿಕೊಂಡು ಪೂರೈಸಿಕೊಂಡು ಸ್ವಲ್ಪ ಅವಶೇಷ ಉಳಿದಿರೋದ್ರಿಂದ ಮತ್ತೆ ಭೂಲೋಕಕ್ಕೆ ಬರ್ತಾರಂಥವ್ರು. ಹೀಗೆ ಭಾರತ ಭೂಮಿಯಲ್ಲಿ ಜನ್ಮವನ್ನು ಎತ್ತಿ ತಮ್ಮ ಅಂತಃಕರಣಗತವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪ್ರಕಟಕ್ಕೆ ಬರುವಂತೆ ಮಾಡುವುದಕ್ಕಾಗಿ ಪರಮಾತ್ಮ ಏನು ಮಾಡ್ತಿದ್ದಾನಂದರೆ ಇವರಿಗೆಲ್ಲ ಒಂದೊಂದು ಚಾನ್ಸ್ ಕೊಡ್ತಾನೆ. ನೀವೆಲ್ಲ ಹೋಗಿ ಜನಗಳನ್ನ ಉದ್ಧಾರ ಮಾಡಿರಿ ಅಂಥೇಳಿ. ಹೀಗೆ ದಾಸರು ಸುಮಾರು 80 ವರ್ಷ ಪಾರ್ಥಿವ ಶರೀರದಲ್ಲಿ ಇದ್ದರೆಂದು ಆ ಸ್ಥಳೀಯ ಒಂದು ಪುರಾಣ ಅಂತ ಅನ್ಬೋದು, ಇಲ್ಲ ಏನಾರು ಅಂತ ಅನ್ಬೋದು, ಆ ಸ್ಥಳೀಯರ ವಾಸಗಳಿಂದ ನಮಗೆ ತಿಳಿದು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವರು. ಸುಮಾರು 1833ನೇ ಇಸ್ವಿಯಲ್ಲಿ ವೈಕುಂಠವಾಸಿಗಳು ಆಗಿರಬೇಕು ಅಂಥೇಳಿ ನಮಗೆ ಗೊತ್ತಾಗ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅವರ ಪುಣ್ಯತಿಥಿಯನ್ನು ಭಾದ್ರಪದ ಬಹುಳ ಅಮಾವಾಸ್ಯೆಯ ದಿವಸ ಆಚರಿಸ್ತಾ ಬರ್ತಾ ಇದ್ದಾರೆ ಎಲ್ಲರಲ್ಲಿ. ಹೀಗೆ ಪ್ರಾತಸ್ಮರಣೀಯರಾದ ಶ್ರೀ ಮಧ್ವಪತಿ ವಿಠಲದಾಸರ ಅಂತರ್ಯಾಮಿ ಶ್ರೀ ಮಧ್ವಪತಿ ವಿಠಲ ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ಕರುಣಿಸಲು ಎಂದು ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನು ಶ್ರೀಭೂ ಸಮೇತ ಶ್ರೀನಿವಾಸನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.